ಅಲ್ಲ ನಿಂದೊಳ್ಳೆ ಕಥೆಯತ್ತಲ್ಲ ಈ ವಯಸ್ಸಿಗೆ ಅಂತ ಪೇಟೆಗೆ ಹೋಗೋದಂದ್ರೆ ಒಳ್ಳೆ ಕಥೆಯತ್ತ. ಹಂಗಾರೆ ಈ ವಯಸ್ಸಲ್ಲಿ ಉಣ್ಣದೆ ಅಂತಕ್ಕೆ ಅಂತ ಉಪವಾಸ ಇರ್ತೀಯೇನೆ? ಅದಕ್ಕೊಂದು ವಯಸ್ಸದ್ಯಾ? ಆವಾಗ ಏನು ಹೇಳ್ತಿದ್ದೆ, ಒಂದು ದಿವಸ ಪೇಟೆಗೆ ಹೋಗೋಣ ಅಂದ್ರೆ ಜೊತೆಗೆ ಬರೋಲ್ಲ, ಹಂಗೆ ಹಿಂಗೆ ಅಂತಿದ್ದೆ. ಈಗ ಹೋಗೋಣ ಬಾ ಅಂತೀನಿ, ವಯಸ್ಸಂತೆ. ಎಂತ ವಯಸ್ಸು? ಹೋಗೋಣ ಸುಮ್ಮನಿರು. ಉರ್ಸ ಬಳೆ ಹಿಡಕೊಂದು ಎಂತಾರು ಹೋತಿದ್ದೆ. ಈ ಉರ್ಸ ಹಾಪಿರಮ್ಮನ ಗಲಾಟಿಲೆ ಅದು ಒಂದಿಲ್ಲ ಆತ. ಹಬ್ಬದ ಇದಕ್ಕೆ ಹೋಗ್ಲು ಅಲ್ಲೇ ಹೋಗಿ ಗಣಪತಿ ಇಟ್ಟು ಒಂದೆರಡು ಗಣಪತಿ ನೋಡ್ಕೊಂಡು ಎಲ್ಲೂರು ಮನೆದೊಂದು ಬಿಟ್ರೆ ಮತ್ತೆ ಎಲ್ಲಿ ಗಣಪತಿ ಮಕ್ಕ ನೋಡಿವ. ಹೋಗೋಣ ಸುಮ್ಮನಿರು, ಹೋಗಿ ಬರೋಣ. ಅವ್ರಿಗೆ ಹೋಗೋಕ್ಕಂತ ಗೊತ್ತಾಗ್ತದೆ, ಗಂಡ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗೆ ಗಣಪತಿ ನೋಡೋಕೆ ಹೋಗ್ಬೇಕಂತ ಗೊತ್ತಾಗ್ತದೆ. ನಾವು ಹೋಗ್ಬಾರ್ದಾ? ಮನಸ್ಸು ಮಾಡಿದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಹೋದ್ರ ಅವತ್ತ ಅನಿಲ್ ಹುಡುಗನ ಹಾಗೆ ಮಾಡ್ದ. ಕಾರ್ ಇಲ್ಲಿಗೆ ತಂದಿದ್ರೆ ಎಲ್ಲರಿಗೂ ಹೋಗೋಕ್ಕಾಗ್ತಿರ್ಲ. ಅವನು ಸಿಕ್ಕಲಿ, ಇನ್ನೊಂದು ಸತಿ ಸಿಕ್ಕಬೇಕು ಅಂತ ಕಾಯ್ತಾ ಇದ್ದೀನಿ. ನೋಡ ಅವನಿಗೆ ತಗೋತೀನಿ. ನಿಮ್ಗೆ ಎಂತ ಆಗ್ಯದ? ನಿಮಗೆ ಆ ಹುಡುಗಿ ಅಂತ ಬೈತಿದ್ದೀರಿ? ನಾನೇ ಹೇಳಿದ್ದು ಮನೆ ಬಾಗ್ಲಾಗ ಬರಲ್ಲ ಮಾರಾಯ, ನಾನು ಇರ್ತೀನಿ ಇಲ್ಲಿ ಹೇಳಿದ್ಸಲ್ಲ. ಪ್ರೇಮರ ಮನೆಗೆ ಹೋಗ್ಬೇಕಂತ ನಾನೇ ಬೇಡ ಅಂದೇನಿ. ಮತ್ತೆ ಹೆಂಗೆ ಮಾಡ್ತೀರ? ಒಳಗಿರೋರಲ್ಲ ಈಗ ಬರ್ತದೆ. ನಾವು ಬರಲಿ ಅಂತ ಹೇಳಿದ್ದೆ, ನೀವೇ ಬೇಡ ಅಂದ್ರಿ ಅಂತ ಸುಮ್ಮನೆ ಕುತ್ಕೊಳ್ಳಿ ಹೇಳ್ತೇನೆ. ಓ, ಹೆಂಗನ್ ಮತ್ತೆ ಮೊದಲೇ ಹೇಳ್ಬೇಕ? ಇಲ್ಲ ಮುಂದಿನ ಕೇಳಾಗಲಿ ಹೇಳೋಕ್ಕಾಗ್ತಿರ್ಲ. ಅದು ಇರಲ್ಲ ಮನೇಲಿ. ಅವಾಗ ಈಗ ಹೇಳಿದ ಕೂಡಲೇ ಹಿಂಗೆ ಮಾಡ್ತೀಯ. ಅದೇ ನೋಡಿದೆ, ಹೋಗ್ಬೇಕು ಅನ್ನೋ ಆಸೆ ಅದೇ ಅಂತ ಹೇಳಲ್ಲ. ನೀ ಹೇಳಿದ್ದು ಅಂತ ಹೇಳಲೆ, ನಾನೇ ಹೊತ್ತಂಕೆ ಮಾಡಿ ಕರೆದಿದ್ದು ಅಂತೀನಿ. ಎಂತ ಹೇಳ್ತದ ನೋಡೋಣ. ನೀ ಅದಕ್ಕೆ ಯಾಕೆ ಹೆದರ್ತಿ? ಒಂದು ಪಕ್ಷ ಹೇಳಿದ್ರೆ ಹೆದರ್ಕಿಬೇಕ ಹಂಗೆ. ಆಗಲಿ, ಹೋಗ್ಬೇಕು ಅನ್ನೋ ಆಸೆ ಅದೆಯಲ್ಲ, ಕರ್ಕೋತೀನಿ, ನಾ ಕರ್ಕೋತೀನಿ, ಸುಮ್ಮನೆ. ಓ, ಕಿವಿಗೊಂದು ಹಾಳು ಹಿಟ್ಟೇ ಹೋಗಿದೆ. ನಂಗೆ ಗೊತ್ತಾನ, ನಂಗೆ ಎಂತ ಹಿಂಗೆ ಉಲ್ಟ ಸೀದಾ ಮಾತಾಡೋದು ಅಂತ ಏನ ಮಾಡ್ತೀನಿ. ಕೈಗಿದಾಗಕ್ಕ ಮಿಷಿನ್ನೊಂದು ತೆಗ್ದಿಡೋದೊಂದು ಎಂತಕ್ಕೇನು ದಬ್ಬಣ ಗಿಮ್ಮನ ಸುರಿದು ಕಟ್ಟಿಟ್ಟಿದ್ರೆ ಆದಿತ್ತೇನು ಅಲ್ಲಿಗೆ? ಯಾಕೆ ನಮ್ಮನೆ ಜೀವ ತಿಂತಾರ? ಎಂತದೆ? ಎಂತ ಹಂಗ್ಯಾನ ಮಾಡ್ತಾ ಕೂತೆ? ಕರ್ಕೊಂಡು ಹೋಗ್ತೀನಿ ಅಂತೀನಿ. ದುಡ್ಡೇನ ನೀನು ನಿನ್ನ ಇದರಲ್ಲಿ ಬೇಡ. ತಿಂಗಳು ದುಡ್ಡು ನಂದೇನು ಪೂರ್ತಿ ಖಾಲಿ ಮಾಡ್ತಿದ್ದೀನ? ಈಗ ಎಲ್ಲ ತಂದು ಕೊಟ್ಟೀನಿ. ಎಷ್ಟು ಮಾಡಿ ಇಡ್ತೀಯ ನೋಡ್ತೀನಿ. ನಾಳೆ ನಂಗೆ ಕೊಡೋದೇನು ಬೇಡ, ನೀನೇ ಒಂದು ಸೀರೆ ಅಂತಾರು ತಗೋಬೋದು. ಹೋಗೋಣ, ನಾಳಿಕೆ ಹೋಗೋಣ. ಅದಕ್ಕೆ ಯಾಕೆ ಅಷ್ಟು ತಲೆ ಬಿಸಿ ಮಾಡ್ಕಿತೀಯ? ಫಸ್ಟ್ ಹೋಗಿ ಕಿವಿಗೆ ಮಿಷಿನ್ ಹಾಕಿ ಬಲ್ಲಿ ಹೇಳ್ತೀನಿ. ಫಸ್ಟ್ ಮಿಷಿನ್ ಹಾಕಿ ಬಲ್ಲಿ ಕಿವಿಗೆ. ಫಸ್ಟ್ ಹೋಗ್ಲಿ ಬಿಡೆ, ಹೋಗ್ಲಿ. ನಮ್ಗೇನದು ಒಂದೇ ಬಸ್ಸ? ಎರಡನೇ ಬಸ್ಸಿಗೆ ಹೋಗೋಣ ನಾವು. ಅಲ್ಲ, ನಿಂಗೆ ಸರ್ಗೀಯ ಅಂತ ಆತೆ ಮರತೆ. ಯಾವುದೊಂದು ಹೇಳಿದ್ರು ಹಿಂಗೆ ಹೇಳ್ತೀಯಲ್ಲ. ಫಸ್ಟು ಸೆಕೆಂಡು ಎಂಥದಾರ ಆಗಲಿ 7 ಗಂಟೆ ಬಸ್ಸಿಗೆ ಬರೋಣ. ಅಲ್ಲೇ ಬೇಕಾದ್ರೆ ಕೇಸರಿ ಬತ್ತಿ ಕಾಪಿ ಕುಡ್ಕೊಂಡಣ. ಹಂಗಾಗಿ ನಾ ಜ್ಞಾನ ಮಾಡಿದ್ದು 10:45 ಬಸ್ಸಿಗೆ ಹೋಗೋಣ ಅಂತ. ಸಮಾತಿತ್ತು ಅವಾಗ. ನೀನು ಎಂಥದ ತಿಂತೀಯಲ್ಲ, ಇವನು ತಗೋಬೋದಿತ್ತು. ನಂಗೆ ಅದೊಂಥರ ಜಂಬು. ನಾ ತಿನ್ನಲ್ಲ, ನಾ ಕೇಸರಿ ಬಾತ್ ತಿಂತೀನಿ. ಮಸಾಲೆ ದೋಸೆನೇ ಕೊಡಿಸ್ತಿದ್ದೆ ಬೇಕಾರೆ. ಕಿವಿಗೆ ಹಾಲು ಹಿಟ್ಟೇ ಹೋಗಲಿ. ನಾನು ಸರಿ ಅಂತ ಇಲ್ಲಿ ಬಂದಿ ಅಂತ ಕೂತೆ. ಅಷ್ಟೈತಿ ಹೇಳಾಗಿದೆ. ಅದು ತೆಗಿಬೇಡಿ ಕಿವಿಯಿಂದ, ಇರಲಿ ಏನಾಗಲ್ಲ, ಉಳ್ಕಿಂದಾಗಲಿ ಏನಾಗಲ್ಲ, ಹಂಗಿದ್ದೆ ಕೊಡ್ಸೀನಿ ಅಂತ. ಯಾವ್ದಪ್ಪ ಅಂತ ಇಟ್ಕೋತಬೇಕತ್ತಲ್ಲ. ಹೇಳಲ್ಲಿ ಮತ್ತೆ ಜ್ಞಾನ ಮಾಡ್ತಾ ಕುತ್ಕೋತದ. ಏನು ಅಂಥದ್ದೇನು ಬಂದದ ಈಗ? ಕರ್ಕೊಂಡು ಹೋಗ್ತೀನಿ ಅಂತೀನಿ. ಎಂತ ಪ್ಯಾಟಿಗೆ ಬಂದ ಅಲ್ಲೇ ಏನಾರು ಕುಡ್ಗಿಡ್ಕೊಂಡು ಇದು ಮಾಡ್ತೀನ ಅಂತ ಮಾಡ್ತಿದ್ದೀಯಾ? ಇಲ್ಲಪ್ಪ, ನೋಡ್ಬೇಕಾರೆ ನಾ ಕೈಯಲ್ಲಿ ಮುಟ್ಟಲ್ಲ. ತಗೊಬಂದು ಇಟ್ಕೊಂಡು ಮನೇಲಿ ಕತ್ಲಿಕ್ಕೆ ಕುಡಿತೀನಿ. ಪ್ಯಾಟಿಗೆಲ್ಲ ಹೋದಾಗ ಹಂಗೆ ಮಾಡೋಕೆ ನಂಗೆ ಗೊತ್ತಾಗಲ್ಲ. ನಿಮಗೆ ಎಂತ ಆಗ್ಯದ? ನಿಮಗೆ ಮಿಷಿನ್ ಹಾಕಿ ಕಿವಿಗೆ ಅಂತೀನಿ, ಅಲ್ಲಿ ಹೋಗಿ ಅದು ಫಸ್ಟ್ ಹೋಗ್ತದೆ ಹಂಗ ಹಿಂಗ ಅಂತೀರಿ. ಮಾರ ಮಿಷಿನ್ ಓ, ಕಿವಿ ಮಿಷಿನ್ ಹಾಕಿ ಬರ್ತೀನಿ. ಹಾಕಿ ಬರ್ದೇ ಇರ್ತೀನ ಮನೆಯಲ್ಲ. ಅವಾಗ ಅಲ್ಲಿ ದನ ಕೊಟ್ಟಕ್ಕೆ ಹೋಗೋಷ್ಟೊತ್ತಿಗೆ ಅದೇನೋ ಕೋಡ್ ನವ್ರ್ತಾ ಬರೋದು. ಮಂಡೆ ಹತ್ಲ ಕೊಡಕ್ಕೂ ಬಿದ್ದೋಗ್ತದೆ ಅಂಥೇಳಿ ತೆಗ್ದಿಟ್ಟೆ ಹೋಗೋದು ನಾನು. ಅದು ನಿನ್ನ ಕುಟಕ್ಕೆ
ಹಂಗಾಗಿ ಈಗ ಹಾಕಿಡಕ್ಕೆ ಮರ್ತೋತು. ನಾಳೆ ಹಾಕಿ ಬರ್ತೀನಪ್ಪ, ಹಾಕಿ ಬರ್ತಾ ಇಲ್ಲಿಗೆ ಹೋಗ್ತೀನಿ, ಮಿಷಿನ್ ಹಾಕಿ ಬರ್ತೀನಿ. ಅಮ್ಮ ನೀನೊಬ್ಳು ಮಾಡೋದು ಹಾಗೆ ಮರತೆ, ಕಿವಿಲ್ ಮಿಷನ್ ಇಲ್ಲ ಅಂತ ಗೊತ್ತಿದ ಮೇಲೆ ಎಂತಕ್ಕೆ ಹಂಗೆ ಮಾತಿಗೆ ಕೂರ್ತೀಯ? ಅದು ಇಷ್ಟೊತ್ತೇನು ಹೋಗಿ ಹಾಕಿ ಬಲ್ಲಿ ಅನ್ನೋ ಬದಲು ಕೈಯಲ್ಲಿ ತಂದು ಕೊಡಬಾರ್ದ? ಅವಾಗ ಗೊತ್ತಾಗ್ತದೆ. ನಾನು ಕೇಳಿಸ್ಕೊತಿದ್ದೀನಿ ಮರತಿ, ಇಷ್ಟರಲ್ಲೇ ಇದ್ರೆ ಅಡ್ಡಿಲ್ಲ. ಈಗ ಇನ್ನೊಂದು ಸ್ವಲ್ಪ ಎಂತಕರ್ ಸಿಟ್ಟು ಬಂತು ಅಂದರೆ ಮತ್ತೇನಿಲ್ಲ, ಅದು ಮತ್ತೊಂದು ಥರ ಆಗ್ತದೆ. ಎಂತ ಇಷ್ಟೊತ್ತಿಗೆ ನೋಡಿದ್ರೆ ಪ್ಯಾಟಿಗೆ ಹೋಗ್ಬೇಕು ಅಂತೀರಿ ಅಂತೇಳಿ, ಇದು ಒಳ್ಳೆ ಕಥೆ ಆತಲ್ಲ. ಎಲ್ಲಿ ಹೋಗಿವ? ವರ್ಷ ಗೌರಿ ಹಬ್ಬಸೂರ್ನಲ್ಲಿ ಹೋತೈತೆ ಸರ್ಗೆ, ಅದನ್ನು ಹೋಗ್ಲ ಆ ಪ್ರೇಮನ ಇದ್ರ ಗಲಾಟಿಲಿ. ಹಂಗಾರೆ ಹೋಗೋಣ ಅಂತೇನೆ ಇವನು ದೊಡ್ಡದು. ಏನು ವರ್ಷಕ್ಕೊಂದ್ಸತಿನೂ ಹೋಗ್ಬಾರ್ದ? ನೀವು ಗಂಡ ಹೆಂಡತಿ ಮಕ್ಕಳು ಗಣಪತಿ ನೋಡಕ್ ಹೋಗ್ಲನ ಮೊನ್ನೆ ನಿನ್ನೆ? ನೀನು ಬಿಲ್ಲಿ ಅಂತಕ್ಕೆ ಬರೋಕ್ಕದೆ ನೋಡೋಣ ಹೇಳ. ಈರ ಇದು ಸಾಲದ ಅಂತ ಮತ್ತೆ ನಿಂದಂದ, ಈಗ ಮತ್ತೆ ನೋಡು ಬೇರೆ ಅಂತಾರೆ ಹೇಳಕ್ಕೆ ಶುರು ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತೀರಾ ಮಾರಯ್ಯ? ಹೂನೆ ಸಾಲಿಗೆ ಹೆಚ್ಚಾಗಿ ಹೋಗಿದ್ದೀರಿ ಗಂಡ ಹೆಂಡತಿಗೆ. ಏನು ನಾವೆಲ್ಲ ನನ್ನ ಅಪ್ಪಯ್ಯ ಅವಯ್ಯ ಮಾಡಿಟ್ಟಿದ್ದ ನನ್ನ ಕಾಲಕ್ಕೆ ಏನೋ ಮುಂದುವರ್ಸ್ಕೊಂಡು ಬಂದು ಇಷ್ಟಕ್ಕೆ ಮಾಡಿಟ್ಟಿನಿ. ಇವು ಮನ್ಸಿಗೆ ಏನು ಇವು ಗಂಡ ಹೆಂಡ್ತಿದ್ದೆ ಸೈ ಅಂತ ಮಾಡ್ಕೊಂಡವ ಏನೋ. ಅದಕ್ಕೆ ಹೇಳಿದೆ ಸೈನ್ ಹಾಕೋದು ಬೇಡ ಹಿಂಗೆ ಮಾಡ್ತಾರೆ ಅಂತ ಹೇಳ್ದವ್ರು ಮಾತು ಕೇಂಡನೋ. ಅಲ್ಲ ಅಪ್ಪ, ಸುಮ್ಮನಿರು ಮಾರಯ್ಯ, ಮನೆ ಒಳಗೆ ಏನು ಗಲಾಟೆ ಇಲ್ಲದೆ ಸ್ವಲ್ಪ ದಿನ ಆಗಿದೆ, ಈಗ ಅದೊಂದು ಇದಾಗದು ಬೇಡ. ಏನಿಲ್ಲ ಅಮ್ಮ, ಇವತ್ತೊಂದು ನಾನು ಹೇಳೇ ಬಿಡ್ತೀನಿ. ಯಾವಾಗಲೂ ಅವ್ರು ಹಂಗೆ ಮಾಡ್ತಾರೆ ಅನ್ನೋದು ನಾನು ಏನು ಹೇಳದೆ ಹೋಗೋದು. ಕರೆಕ್ಟಾಗಿ ಕಿವಿ ಹತ್ರ ಹೋಗಿ ಹೇಳ್ತೀನಿ, ಸುಮ್ಮನೆ. ಅಲ್ಲ ಅಪ್ಪ, ನಾನು ಹೇಳಿದ್ದು ನೀವು ಪೇಟೆಗೆ ಹೋಗಿ ಅಂತಲೇ ಹೇಳಿದ್ದು. ಮಿಷಿನ್ನು ನೀವು ಕಿವಿಗೆ ಮಿಷಿನ್ ಹಾಕಿಂಡ್ಲಲ್ಲ, ಹಂಗಾಗಿ ನಾವೊಂದು ಹೇಳೋದು ನಿಮ್ಗೊಂದು ಕೇಳಿಸೋದು ಆಗ್ಯದದು. ಯಾವಾಗಲೂ ಹಿಂಗೆ ಮಾಡ್ತೀರಿ, ಅದನ್ನು ತೆಗೆದಿಡೋದು ಎಂತಕ್ಕೆ ನೋಡೋಣ. ನೀವು ಹೋಗೋದಾರು ಹೋಗಿ ಪೇಟೆಗೆ, ನಾನೇನು ಬೇಡ ಅಂತ ಹೇಳಲಪ್ಪ. ನಾನೇ ಹೇಳಿ ನಮ್ಮನ ಹತ್ರ ಇಬ್ಬರು ಹೋಗ್ಬಲ್ಲಿ ಅಂತ ಕೇಳಿಬೇಕಾರ ಅಮ್ಮನ ಹತ್ರ. ಸಹಿ ಏನೋ? ನಾ ಅದೇ ನೋಡಿದೆ, ಹೇಳಿದ್ದೆ ನಿನ್ನೆ ಇದ್ರ ಹತ್ರ. ಹೇಳ್ತೀಗ ಪಾಪಣ್ಣ ಏನು ತಿಳ್ಕೊತಾನೇನೋ ಅಂತಿತ್ತು. ನಾನೇ ಹೇಳಿದ್ದೆ, ಎಂತ ತಿಳ್ಕೊತಾನೆ ಅವ, ಹಾಗೆಲ್ಲ ಏನು ಹೇಳಲ್ಲ, ಅವ್ನು ಹಿಡ್ತು ಬೇಕಾದ್ರೆ ಏನಾರು ಹೇಳ್ತದೇನೋ ಅಂದಿದ್ದೆ. ಹೌದೇನೋ ಅಲ್ಲಿಸ್ತಾ ಪಾರ್ವತಿ? ಹೇಳ್ತಿದ್ದೆ ಪಾಪಣ್ಣ ಏನಾರು ಹೇಳ್ತಾನೆ ಅಂತ. ಅಲ್ಲ ಇದು ಏನು ಕಲಿ ಅಂತ ಹೇಳೋದು ಇವರಿಗೆ? ಸತ್ಯ ಅನ್ಬೇಕಲ್ಲ ಯಾರು ಅಲೇಸಿದ್ರೆ. ನಂಗೆ ಗೊತ್ತಾಗಲ್ಲನೇ ಮರತಿ ಅಮ್ಮ, ಏನು ಅನ್ಕೊಳಲ್ಲ, ಸುಮ್ಮನೆ. ಅಲ್ಲ, ಪ್ಯಾಟಿಗೆ ಹೋದಾರ ಹಾಗೆ ಶಿವಮೊಗ್ಗಕ್ಕೂ ಹೋಗಿ ಬರ್ತೀರಾ? ಅಕ್ಕನೂ ಹೇಳ್ತಾ ಇತ್ತು ಬರಲೇ ಇಲ್ಲ ಅಂತ. ಈ ಸರಿ ಇದಕ್ಕೆ ನಂಗೂ ಹೋಗೋಕ್ಕಾಗಲ್ಲ. ಹೋಗಿ ಬರ್ತೀರನಾ? ಹೋತೀನಪ್ಪ, ಹೋಗ್ತೀನಿ, ನಂಗೇನಿದಿಲ್ಲ. ನೀನು ನಂಗೆ ಬರ್ತದ ಅನ್ಕೇಣ ಅಂದ್ರೆ ಏನು, ಇಲ್ಲಿಗೆ ಹೋಗೋದೇ ಇಲ್ಲ, ಸೀದಾ ಅಲ್ಲಿಗೆ ಹೋಗ್ತೀವಿ. ಎಂತ ತಗೊಳೋದಾರು ಅಲ್ಲೇ ತಗೊಳಕ್ಕಾಗ್ತದೆ. ಮಗಳ ಮನೆ ಹಂದಕ್ಕೂ ಕಿಮಿ ನೆಟ್ಟಗಾಗೇ ಬಿಟ್ಟವಲ್ಲ, ಎಷ್ಟು ಜನ ಕೇಳ್ತದೆ ಈಗ. ಪಾಪ ನೀ ಸುಮ್ಮನಿದ್ದು ಬಿಡ, ಹಿಂಗಿದ್ದೊಂದು ಮತ್ತೆ ಅಂತಾರು ಹಚ್ಚಕ್ಕೆ ಕೊಡಬೇಡ. ಅದನ್ನೇ ಹಿಡ್ಕೊ ಕೂತ್ಕೋತಾರೆ ಕಡಿಕೆ, ಹೋಗೋಣ ಅಂತ. ನೀ ಹೇಳಿ ತಮಾಸ್ಗಿಗೆ ಅಂತ ಅವ್ರಿಗೇನು ಗೊತ್ತಾಗ್ತದೆ? ನಾನು ತಮಾಸಿಗೆ ಅಂತ ಎಲ್ಲಿ ಹೇಳಿದೆ ಅಮ್ಮ, ನಿಜವಾಗ್ಲೂ ಹೇಳಿದ್ದು. ಒಂದು ಗಳಿಗೆ ಕೂರಣ ಅಂತ ಕೂತಿದ್ದೆ, ಎದ್ದಿಗೆ ಹೋಗ್ಬೇಕ ಏನು ಹೇಳ? ನಾ ಯಾವತ್ತು ಹೇಳಿನ ನಿಂಗೆ ಹೋಗ್ತೀನಿ ಅಲ್ಲಿಗೆ ಅಂತ? ಸುಮ್ಮನೆ ಇದ್ದು ಬಿಡು, ಇಷ್ಟ ಆಗಿದೆ. ಈಗ ಅದೇನಾದ್ರು ಬರ್ತದ ಬರಲಿ, ಬೇಕಾದ್ರೆ ಅಷ್ಟು ಕುಂಕುಮನ್ನೇ ಬಂದಿಲ್ಲೇ ತಗೊಂಡೋಗ್ಲಿ, ಇಲ್ಲ ನೀನು ಹೋಗು, ನಿನ್ನ ಹೆಂಡತಿ ಹೋಗಲಿ, ನಿನ್ನ ಅಪ್ಪ ಯಾರು ಬೇಕಾದ್ರೆ ಹೋಗಿ, ನಾನು ಬರೋಲ್ಲ. ಸುಮ್ಮನೆ ಮತ್ತು ನನ್ನೊಂದು ಇದು ಮಾಡಬೇಡ ನೋಡಿ, ಹೇಳಿನಿ. ಅಂತ ಬರ್ತದಂತ ನಿನ್ನಮ್ಮ? ನೀವು ಎಂತಾರು ತಿಳ್ಕೊತೀರೇನೋ ಅಂತ ಅದೇ ಅದು. ಇಲ್ಲಪ್ಪ, ನಾನು ಎಂಥವ್ರು ಅಂತ ತಿಳ್ಕೊತೀನಿ, ಕೊಸಿನೇ ಆತದ ನನಗೆ. ಹೋಗೋಣ, ನಾನು ಹಂಗಾರೆ ಒಂದು ಜ್ಞಾನ ಮಾಡಿದ್ದು ಒಳ್ಳೇದೇ ಆಯ್ತು. ಎಲ್ಲ ಏನು ತಿಂಡಿಗೆ ಹಂಚರೆಲ್ಲ ಸಾಮಾನ್ಯ ತರಕಳ್ಳಿ ಹೆಂಡತಿ ಹತ್ರ, ಇಲ್ದ್ರೆ ನೀನು ತಗೋಬಾ. ಬರೀ ಕೈಯಲ್ಲಿ ಹೋಗೋಕ್ಕಾಗ್ತದ?